ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರುವಾಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು ತಿಳ್ಕೊಳಕ್ಕೆ 10 ಪರೀಕ್ಷೆಗಳು. ನಾನು ಅಮೃತ ಬಿಂದು ತಗೊಳಕ್ಕೆ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಹೊಸ ಸರ್ಕಾರ ರಚನೆ ಬೆನ್ನಲ್ಲೇ ಕಾಂಗ್ರೆಸ್ ಶಾಸಕರಿಗೆ ಗುಡ್ ನ್ಯೂಸ್ ಒಂದು ಸಿಗ್ತಾ ಇದೆ. ಶುಭ ಸುದ್ದಿ ನೀಡೋಕೆ ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಸಿಎಂ ಆಗಿ ಪದಗ್ರಹಣದ ಬಳಿಕ ಆರ್ಥಿಕ ಇಲಾಖೆ ಸಭೆಯನ್ನು ನಡೆಸ್ತಾರೆ ಡಿಕೆ ಶಿವಕುಮಾರ್. ಗ್ಯಾರಂಟಿ ಯೋಜನೆ ಜೊತೆಗೆ ಕ್ಷೇತ್ರಗಳ ಅಭಿವೃದ್ಧಿಗೆ ಒತ್ತನ್ನು ಕೂಡ ನೀಡೋರು ಇದ್ದಾರೆ. ತಮ್ಮ ನೂತನ ಸರ್ಕಾರದಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಗಿಫ್ಟ್ ಅನ್ನು ನೀಡಕ್ಕೆ ಡಿಕೆ ಶಿವಕುಮಾರ್ ಮುಂದಾಗ್ತಾರೆ ಅಂತ ತಿಳಿದು ಬರ್ತಾ ಇದೆ. ಪ್ರತಿ ಕಾಂಗ್ರೆಸ್ ಶಾಸಕರಿಗೆ 250 ಕೋಟಿ ರೂಪಾಯಿ ಅನುದಾನ ನೀಡೋಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಅನುದಾನದ ಕೊರತೆಯಿಂದಾಗಿ ಅಸಮಾಧಾನಗೊಂಡಿರೋ ಅಂತ ಕಾಂಗ್ರೆಸ್ನ ಶಾಸಕರು ಎಲ್ಲರನ್ನ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. 2028ರ ವಿಧಾನಸಭಾ ಕ್ಷೇತ್ರದ ಚುನಾವಣೆ ದೃಷ್ಟಿಯಿಂದ ಶಾಸಕರಿಗೆ ಅನುದಾನವನ್ನ ನೀಡಬೇಕು. ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರದ ಬೆನ್ನಲ್ಲೇ ಆದೇಶಕ್ಕೆ ಡಿಕೆ ಶಿವಕುಮಾರ್ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೋಡಿ, ಎರಡೆರಡು ವಿಚಾರ. ಒಂದ್ ಕಡೆ 2028ರ ಚುನಾವಣೆಗೆ ವೇದಿಕೆ, ಇನ್ನು ಅಸಮಾಧಾನಗೊಂಡ್ರೋ ಅಂತ ಶಾಸಕರನ್ನ ಸಮಾಧಾನ ಮಾಡಲಿಕ್ಕೆ ನೇರವಾಗಿ 250 ಕೋಟಿ ರೂಪಾಯಿ ದೊಡ್ಡ ಬೃಹತ್ ಮೊತ್ತದ ಅನುದಾನವನ್ನ ಪ್ರತಿ ಕ್ಷೇತ್ರದ ಶಾಸಕರಿಗೂ ಕೂಡ ಕ್ಷೇತ್ರಾಭಿವೃದ್ಧಿ ಯೋಜನೆ ಅಡಿನಲ್ಲಿ ನೀಡಕ್ಕೆ ಪ್ಲಾನ್. ಮಧುಸೂದನ್, ಏನು ನಾಳೆ ಸಿಎಂ ಆಗಿ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಇದರ ಬೆನ್ನಲ್ಲೇ ಒಂದು ಆರ್ಥಿಕ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆ ನಡೆಸಲಿಕ್ಕೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಪ್ರಮುಖವಾಗಿ ಏನು ಕಳೆದ 3 ವರ್ಷಗಳಿಂದ ಕೂಡ ಶಾಸಕರು ಒಂದಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಅದರಲ್ಲೂ ಕೂಡ ಏನು ತಮ್ಮ ಕ್ಷೇತ್ರಗಳ ಅಭಿವೃದ್ಧಿಗೆ ಅನುದಾನದ ಕೊರತೆ ಇದೆ, ಹಾಗಾಗಿ ಅನುದಾನವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಶಾಸಕಾಂಗ ಸಭೆಯಲ್ಲಿ ಒಂದಷ್ಟು ಅಸಮಾಧಾನ ಕೂಡ ಹೊರಹಾಕಿದ್ರು. ಜೊತೆಗೆ ಗ್ಯಾರಂಟಿ ಯೋಜನೆಗಳು ಕೂಡ ಅನುದಾನ ಹೆಚ್ಚಿನ ಪ್ರಮಾಣದಲ್ಲಿ ಹೋಗ್ತಾ ಇರೋದ್ರಿಂದ ಅಭಿವೃದ್ಧಿಗೆ ಕೇವಲ ಸಿದ್ದರಾಮಯ್ಯರು 25 ಕೋಟಿ ಅನುದಾನವನ್ನು ಘೋಷಣೆ ಮಾಡಿದ್ರು. ಆದರೆ ಈಗ ತಮ್ಮ ಶಾಸಕರಿಗೆ ಗುಡ್ ನ್ಯೂಸ್ ನೀಡಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ಪ್ಲಾನ್ಗಳನ್ನು ಮಾಡ್ಕೊಂಡಿರುವಂಥದ್ದು. ಏನು ಏನು ಪ್ರಮಾಣ ವಚನ ಸ್ವೀಕಾರ ಮಾಡಿ ಸಚಿವ ಸಂಪುಟ ಸಭೆ ನಡೆಸಿದ್ರೆ ಮರುದಿನವೇ ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆ ಒಂದು ಸಭೆ ನಡೆಸಿ ಎಲ್ಲ ಶಾಸಕರು, ಅದರಲ್ಲೂ ಕೂಡ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ಸುಮಾರು 250 ಕೋಟಿ ಅನುದಾನವನ್ನು ಕೊಡಲಿಕ್ಕೆ ಒಂದಷ್ಟು ಚಿಂತನೆಯನ್ನು ನಡೆಸಿದ್ದಾರೆ. ಜೊತೆಗೆ ಅಧಿಕಾರಿಗಳು ಕೂಡ ಸಂಪೂರ್ಣವಾದಂಥ ಮಾಹಿತಿಗಳನ್ನು ಸಂಗ್ರಹ ಮಾಡಿ ಮಾಹಿತಿ ನೀಡುವಂಥ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಯಾಕಂದ್ರೆ ಏನು ಅನುದಾನ ಇಲ್ಲದೆ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋದು ಅಸಮಾಧಾನ ಕೇಳಿ ಬರ್ತಾ ಇದೆ. ಜೊತೆಗೆ ಆಡಳಿತ ವಿರೋಧಿ ಅಲೆ ಕೂಡ ತಟ್ಟಬಾರದು ಅಭಿವೃದ್ಧಿ ಇಲ್ಲದೆ. ಹಾಗಾಗಿ 2028ರ ಚುನಾವಣೆಯನ್ನು ಗೆಲ್ಲಬೇಕಾದ್ರೆ ಎಲ್ಲ ಶಾಸಕರು ಕೂಡ ಒಂದು ಅಭಿವೃದ್ಧಿಯನ್ನು ಮಾಡಬೇಕು, ಜೊತೆಗೆ ಆ ಕ್ಷೇತ್ರದಲ್ಲಿ ಹಿಡಿತವನ್ನು ಸಾಧಿಸಬೇಕು. ಆ ನಿಟ್ಟಿನಲ್ಲಿ ಈ ಒಂದು ಗುಡ್ ನ್ಯೂಸ್ ಕೊಟ್ಟು ಅವರನ್ನ ಸಮಾಧಾನಗೊಳಿಸೋದ್ರ ಜೊತೆಗೆ ಮತ್ತೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಶಾಸಕರು ಗೆಲ್ಲೋ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ಗಳನ್ನು ಮಾಡ್ಕೊಂಡಿರುವಂಥದ್ದು. ಹಾಗಾಗಿ ಏನು ಡಿ ಕೆ ಶಿವಕುಮಾರ್ ಅವರು ಸಚಿವ ಸಂಪುಟದ ಸಭೆ ನಡೆಸಿದ ಮರುದಿನವೇ ಒಂದು ಏನು ಆರ್ಥಿಕ ಇಲಾಖೆ ಜೊತೆ ಸಭೆ ನಡೆಸಿ ಅನುದಾನ ವಿವಿಧ ಇಲಾಖೆಗಳಲ್ಲಿ, ಅದು PWD ಆಗಿರ್ಬೋದು, ನೀರಾವರಿ ವಿಚಾರಗಳಾಗ್ಬೋದು, ಜಲಸಂಪನ್ಮೂಲ ಇಲಾಖೆ ಆಗಿರ್ಬೋದು, ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ, ಹೀಗೆ ಯಾವ ಇಲಾಖೆಗಳಿಂದ ಅನುದಾನವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆ ನಡೆಸಿ ಅನಂತರ ಒಂದು ಆದೇಶವನ್ನು ಹೊರಡಿಸಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿರುವಂಥದ್ದು. ಮಧುಸೂದನ್, ಧನ್ಯವಾದ ಮಂಜುನಾಥ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.